ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆ ಎಲ್ಲರೂ. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೂಪರಾದ ಒಂದು ಈಸಿಯಾದ ಮಟನ್ ರೆಸಿಪಿ. ಖಂಡಿತವಾಗ್ಲೂ ಇದನ್ನು ನೀವು ಟ್ರೈ ಮಾಡಿ, ಎಲ್ಲರೂ ಕೂಡ ಮನೆಯಲ್ಲಿ ಇಷ್ಟಪಡ್ತಾರೆ. ನಾನಿಲ್ಲಿ ಇವತ್ತು ಅಗಾರೋ ಪ್ರೆಷರ್ ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ. ಯಾಕೆಂದರೆ ಸುಮಾರು ಜನ ಕೇಳ್ತಾಯಿದ್ರು ನಾನು ಅವತ್ತು ತೋರಿಸುವಾಗ ಇದರ ರಿವ್ಯೂ, ಇದರಲ್ಲಿ ಮಟನ್ ಬೇಯುತ್ತಾ ಬೇಕಾ ಅಂತ ಹೇಳಿ. ಹಾಗಾಗಿ ಆ ರೆಸಿಪಿಯನ್ನು ಇದರಲ್ಲೇ ಮಾಡೋಣ ಅಂತ ಹೇಳಿ. ನೀವು ಇದರಲ್ಲೇ ಮಾಡಬೇಕಂತಿಲ್ಲ, ಈ ರೆಸಿಪಿ ನಾನು ತೋರಿಸಿದ ಮಸಾಲ ನಾರ್ಮಲ್ ಆಗಿ ಕೂಡ ಮಾಡ್ಬೋದು. ಓಕೆ, ಇಲ್ಲಿ ಎಣ್ಣೆಯನ್ನು ಹಾಕಿ ಸಣ್ಣ ಸಣ್ಣದಾಗಿ ಹೆಚ್ಚಿದ ಬೆಳ್ಳುಳ್ಳಿ ಹಾಗೂ ಶುಂಠಿಯನ್ನು ಹಾಕಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿದ್ದೀನಿ. ಸ್ವಲ್ಪ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ. ಸಿಂಪಲ್ ಮಸಾಲ ತೋರಿಸ್ತೀನಿ, ಖಂಡಿತ ನೀವು ಇದನ್ನು ಫ್ರೈ ಮಾಡಿ. ಹಾಗೂ 3 ನೀರುಳ್ಳಿಯನ್ನು ಗ್ರೈಂಡ್ ಮಾಡಿ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ಓಕೆ, ಚೆನ್ನಾಗಿದು ಫ್ರೈ ಆಗಲಿ, ಒಳ್ಳೆ ರೀತಿ ಆಯಿಲಲ್ಲಿ ಫ್ರೈ ಆಗಬೇಕು. ಇಲ್ಲಿ ನಾನು ಆಯಿಲೆಲ್ಲ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ, ಮಟನಲ್ಲಿ ಆಲ್ರೆಡಿ ಕೊಬ್ಬಿನಾಂಶ ಜಾಸ್ತಿ ಇರುತ್ತೆ ಹಾಗಾಗಿ. ಓಕೆ, ಆಮೇಲೆ 4 ಟೊಮೆಟೊವನ್ನು ಗ್ರೈಂಡ್ ಮಾಡಿ ಸೇರಿಸ್ತಾ ಇದ್ದೀನಿ. ಇಲ್ಲಿ ನಾನು 1 kg ಮಟನನ್ನು ಇವತ್ತು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಓಕೆ, ಒಳ್ಳೆ ರೀತಿ ಇದು ಫ್ರೈ ಆಗಬೇಕು. ಮಸಾಲೆ ಎಲ್ಲ ಆಯಿಲ್ ಮೇಲೆ ಬರೋ ತನಕ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡೋಣ. ಅಷ್ಟು ತನಕ ಇದಕ್ಕೆ ಬೇರೆ ಏನು ಮಸಾಲೆ ಬೇಕು ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಬೋದು ನೀವು. ಇಲ್ಲಿ ನಾನು 1.5 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಪೌಡರ್, 1 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್, ಸ್ವಲ್ಪ ಜೀರಾ ಪೌಡರ್ ಹಾಗೂ ಗರಂ ಮಸಾಲ ಪೌಡರ್, ಆಮೇಲೆ ಖಾರಕ್ಕೆ ಅನುಗುಣವಾಗಿ ನೀವು ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಬೋದು. ನಾನಿಲ್ಲಿ 1.5 ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ, ಒಳ್ಳೆ ರೀತಿ ಇದು ಮಿಕ್ಸ್ ಆಗಲಿ. ಓಕೆ, ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನೋಡ್ಬೋದು ಮಸಾಲ ಯಾವ ರೀತಿ ಬಂದಿದೆ ಅಂತ ಹೇಳಿ. ಸೇಮ್ ಈ ರೀತಿ ಬರಬೇಕು. ಚೆನ್ನಾಗಿ ಇದನ್ನು ಫ್ರೈ ಮಾಡಿ ನೋಡಿ, ಒಳ್ಳೆ ರೀತಿ ಬ್ಲೆಂಡ್ ಆಗಿದೆ ಮಸಾಲ. ಈ ಟೈಮಲ್ಲಿ ನಾನು ಇದಕ್ಕೆ ಕ್ಲೀನ್ ಮಾಡಿಟ್ಟ ಮಟನನ್ನು ಸೇರಿಸ್ತಾ ಇದ್ದೀನಿ. ಮಟನನ್ನು ಹಾಕಿ ಉಪ್ಪು ಹಾಗೂ ಅರಿಶಿನ ಪೌಡರನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಇವಾಗ ಜಾಸ್ತಿ ಹಾಕಲ್ಲ, ನಾನು ಒಂದು ಅರ್ಧ ಕಪ್ಪಷ್ಟು ನೀರನ್ನು ಮಾತ್ರ ಸೇರಿಸ್ತಾ ಇದ್ದೀನಿ. ಯಾಕೆಂದರೆ ಮಟನಲ್ಲಿರುವ ನೀರಿನ ಅಂಶ ಕೂಡ ಬಿಡುತ್ತೆ ಪ್ರೆಷರ್ ಕುಕ್ಕರಲ್ಲೆಲ್ಲ ನಾವು ಇಡುವಾಗ. ಓಕೆ, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ಇವಾಗ ನಾವು ಕುಕ್ಕರ್ ಮುಚ್ಚಳವನ್ನು ಮುಚ್ಚಿಬಿಡೋಣ. ನಾನು ಇದು ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ಇದು ತುಂಬ ಸಿಂಪಲ್ ನಿಮಗೆ ಮಾಡಲಿಕ್ಕೆ, ತಾನಾಗೆ ಆಗಿ ಹೋಗುತ್ತೆ, ಗಡಿ ಗಡಿ ನೋಡಬೇಕಂತಿಲ್ಲ, ಏನು ಕೂಡ ಇಲ್ಲ. ಇವಾಗ ನಾನಿಲ್ಲಿ ಮೀಟ್ ಸ್ಟೂ ಅಂತ ಉಂಟು ನೋಡಿ, ಅದನ್ನು ಓದ್ತಿದ್ದೀನಿ. ನೀವು ಏನು ಮಾಡ್ಬೋದು, ಅದರ ಬದಲು ಪ್ರೆಷರ್ ಕುಕ್ಕರ್ ಕೂಡ ಕ್ಲಿಕ್ ಮಾಡ್ಬೋದು. ಇವಾಗ ಸ್ಟಾರ್ಟ್ ಬಟನನ್ನು ಒತ್ತೋಣ. ಓಕೆ, ಇವಾಗ ಇದು ತನ್ನ ಕೆಲಸ ತಾನಾಗೆ ಮಾಡುತ್ತೆ. ಆಗಿದ್ದೇ ಒಂದು ಬೀಪ್ ಆಗುತ್ತೆ, ಆಮೇಲೆ ನೀವು ಓಪನ್ ಮಾಡಿದರೆ ಆಯಿತು. ಇವಾಗ ಸ್ವಲ್ಪ ಹೊತ್ತು ಆಗಿದ್ದೆ, ಓಪನ್ ಮಾಡೋಣ. ವಾವ್, ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ನೋಡ್ಬೋದು ನೀವು. ಪರ್ಫೆಕ್ಟ್ ಆಗಿದೆ. ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಆಯಿತು. ಮಟನ್ ತುಂಬ ಚೆನ್ನಾಗಿ ಬೆಂದಿದೆ ನೋಡಿ. ನೋಡಿದ್ರಲ್ಲ, ತುಂಬ ಸಿಂಪಲ್. ಎಲೆಕ್ಟ್ರಿಕ್ ಕುಕ್ಕರಲ್ಲೆಲ್ಲ ನಾವು ಅಡುಗೆ ಮಾಡಲಿಕ್ಕೆ ಅಂದರೆ ನಾವು ಅದು ಒಮ್ಮೆ ಇಟ್ಟರೆ ಸಾಕು, ಒಂದು ಸೈಡು ಎಲ್ಲವನ್ನು ರೆಡಿ ಮಾಡಿ ಆಮೇಲೆ ನಮ್ಮ ಬೇರೆ ಕೆಲಸ ಕೂಡ ನಾವು ಮಾಡ್ಬೋದು. ತಾನಾಗಿ ಅದು ಬಿಸಿ ಕೂಡ ಇರುತ್ತೆ. ಕೀಪ್ ವಾರ್ಮ್ ಅಂತ ಅದರಲ್ಲಿ ಒಂದು ಆಪ್ಷನ್ ಇದೆ. ತಾನಾಗಿ ಅಡುಗೆ ಆಗಿದ್ದೇ ತಾನಾಗಿ ಅದು ಬಿಸಿ ಆಗುತ್ತೆ. ನೋಡ್ಬೋದು ಎಷ್ಟೊಂದು ಸಾಫ್ಟ್ ಆಗಿದೆ ಅಂತ ಹೇಳಿ. ಓಕೆ, ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.